ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಮದುವೆಯ ಕಾರ್ಯವಾಗಿರಲಿ, ಹೆಸರಿಡುವಂಥ ಕಾರ್ಯವಾಗಿರಲಿ, ಒಳ್ಳೆಯ ಶುಭ ಕಾರ್ಯಗಳು ನಡೆಯುವಂಥ ಸಮಯದಲ್ಲಿ ನಾವು ಒಂಟಿಗರಾಗಿ ಮಾಡದೆ ನಾವು ಅನೇಕರನ್ನು ಆ ಒಂದು ಕಾರ್ಯಕ್ಕೆ ಏನು ಮಾಡ್ತೀವಿ, ನಾವು ಆಹ್ವಾನ ಮಾಡುವವರಾಗಿರ್ತೀವಿ. ಅನೇಕರು ಯಾರು ಕೂಡ ಒಂಟಿಗರಾಗಿ ಒಂದು ಕೆಲಸವನ್ನು ಮಾಡೋದಕ್ಕೆ ಅವ್ರೇನು ಮಾಡೋದಿಲ್ಲ ರೀ, ಇಷ್ಟಪಡೋದಿಲ್ಲ. ಶುಭ ಕಾರ್ಯಗಳು ನಡೆಯಬೇಕಾದರೆ ಎಲ್ಲರೂ ಕೂಡಿ ಆ ಕಾರ್ಯವನ್ನು ಮಾಡುವುದಕ್ಕಾಗಿ ಅವರು ಇಷ್ಟಪಟ್ಟವರಾಗಿರ್ತಾರೆ, ತವಕ ಪಡುವಂಥವರಾಗಿರ್ತಾರೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮನುಷ್ಯರು ಮನುಷ್ಯರನ್ನು ಆಹ್ವಾನ ಮಾಡ್ತಾರೆ ಹೊರತಾಗಿ ಮನುಷ್ಯರು ದೇವರನ್ನು ಆಹ್ವಾನ ಮಾಡುವಂಥದ್ದು, ತಮ್ಮ ಜೀವಿತದಲ್ಲಿ ಆಹ್ವಾನಿಸಿಕೊಳ್ಳುವಂಥದ್ದು ಬಹಳ ಕಡಿಮೆ. ಸತ್ಯವೇದ ಹೇಳುತ್ತದೆ ಏನೆಂಬುದಾಗಿ ಅಂದರೆ, ಯಾರು ದೇವರನ್ನು ತಮ್ಮ ಜೀವಿತದಲ್ಲಿ ಆಹ್ವಾನ ಮಾಡ್ತಾರೋ ಆ ಆಹ್ವಾನ ಅವರಿಗೆ ಆಶೀರ್ವಾದವನ್ನು ತರುವಂಥ ಆಹ್ವಾನವಾಗಿರುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರು ದೇವರನ್ನು ಆಹ್ವಾನ ಮಾಡಿದಂಥ ಸಮಯದಲ್ಲಿ ಆಶೀರ್ವಾದಗಳನ್ನು ಅವರು ಹೊಂದಿಕೊಂಡಿದ್ದಾರೆ, ಬಾಧ್ಯಸ್ಥರು ಆಗಿದ್ದಾರೆ. ಪ್ರಿಯರೇ, ಕಾನಾ ಎನ್ನುವಂಥ ಊರಿನಲ್ಲಿ ಒಂದು ಮದುವೆ ಕಾರ್ಯಕ್ರಮ ನಡೆಯಿತು. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಇರುತ್ತೆ, ಯೇಸುವನ್ನು ಆತನ ಶಿಷ್ಯರನ್ನು ಆ ಮದುವೆಗೆ ಆಹ್ವಾನಿಸಿದ್ದರು, ಕರೆದಿದ್ದರು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಆ ಸ್ಥಳದಲ್ಲಿ ಕಳವಳವಿದೆ, ಚಿಂತೆ ಇದೆ, ಕಣ್ಣೀರು ಇದೆ. ಇನ್ನು ಸ್ವಲ್ಪ ಸಮಯದಲ್ಲಿಯೇ ಆ ಮದುವೆ ಎನ್ನುವಂಥದ್ದು ಮುರಿದು ಬೀಳುವಂಥ ಸ್ಥಿತಿಗೆ ಜಾರಿ ಹೋಗಿದೆ. ಕಾರಣ ಏನಂದರೆ, ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥ ದ್ರಾಕ್ಷಾರಸ ಎನ್ನುವಂಥದ್ದು ಏನಾಗಿದೆ, ಖಾಲಿಯಾಗಿದೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳುತ್ತದೆ, ದೇವರನ್ನು ಆಹ್ವಾನ ಮಾಡುವಾಗ ಕಳವಳ, ಕಣ್ಣೀರು, ಚಿಂತೆ ಎಲ್ಲವನ್ನ ದೇವರು ಏನು ಮಾಡ್ತಾನೆ, ತೊಲಗಿಸಿ ಹಾಕ್ತಾನೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕಳವಳ ತುಂಬಿರ್ತಕ್ಕಂಥ ಆ ಸಮಯದಲ್ಲಿ ಮದುವೆ ಕಾರ್ಯಕ್ರಮ ಲಾಸ್ಟ್ ವೆನ್ಸ್ಡೇ ಅನಿಸುತ್ತೆ ನಡೆದಿರುವಂಥದ್ದು. ನಡೆದಂಥ ಸಮಯದಲ್ಲಿ ದಾವಿದವರು ತಿರುಗಿದರು. ಎದಕ್ಕೆ? ವೆಡ್ಡಿಂಗ್ ಕಾರ್ಡ್ಗಳನ್ನೆಲ್ಲ ಹಂಚೋದಕ್ಕೆ. ದೇವರಾಜ್ ಅವರು ತಿರುಗಿದರು. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರು. ಅಡುಗೆ ವ್ಯವಸ್ಥೆಯ ಜವಾಬ್ದಾರಿಯನ್ನು ಒಬ್ಬರು ತೆಗೆದುಕೊಂಡ್ರು, ಟೆಂಟಿಂದು ಜವಾಬ್ದಾರಿಯನ್ನು ಒಬ್ಬರು ತೆಗೆದುಕೊಂಡ್ರು. ಮದುವೆ ಅಂದ ಮೇಲೆ ಅದು ಎಲ್ಲರೂ ಕೂಡಿ ಮಾಡುವಂಥ ಒಂದು ಕಾರ್ಯ, ಜವಾಬ್ದಾರಿಗಳು ಒಬ್ಬರ ಮೇಲೆ ಒಂದೊಂದು ರೀತಿಯ ಜವಾಬ್ದಾರಿಗಳನ್ನು ಕೊಡಲಾಗುತ್ತೆ. ಹಣವನ್ನು ಒಬ್ಬರೊಬ್ಬರ ಮೇಲೆ ಕೊಡಲಾಗಿರುತ್ತೆ. ಪ್ರೇರಿ, ಇಲ್ಲಿಯೂ ಕೂಡ ಆ ಒಂದು ಪಾರುಪತ್ಯಗಾರ, ಔತಣದ ಪಾರುಪತ್ಯಗಾರನಿಗೆ ಔತಣದ ಎಲ್ಲ ಜವಾಬ್ದಾರಿಯನ್ನು ಏನು ಮಾಡಿದೆ, ಕೊಡಲಾಗಿದೆ. ಆ ಒಂದು ಜವಾಬ್ದಾರಿಯಲ್ಲಿ ಆತ ಇದ್ದಾನೆ. ಆದರೆ ಆತನಲ್ಲಿ ಕಳವಳ ಎನ್ನುವಂಥದ್ದು ಕಾಣ್ತಾ ಇದೆ. ಯಾಕಂದರೆ ಸಿದ್ಧ ಮಾಡಲ್ಪಟ್ಟಿರ್ತಕ್ಕಂಥ ದ್ರಾಕ್ಷಾರಸ ಎನ್ನುವಂಥದ್ದು ಏನಾಗಿದೆ, ಕಂಪ್ಲೀಟಾಗಿ ಖಾಲಿ ಆಗಿಬಿಟ್ಟಿದೆ. ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಆ ಒಂದು ಸ್ಥಳದಲ್ಲಿ ಏರ್ಪಟ್ಟಿದೆ ಪ್ರಿಯರೇ. ಆದರೆ ಆ ಮದುವೆಗೆ ಅವರು ಯಾರನ್ನು ಆಹ್ವಾನ ಮಾಡಿದರು, ಯೇಸು ಕ್ರಿಸ್ತನನ್ನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನೆಂದರೆ ಯಾರ್ರೀ? ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಆತನು ಯಾಕೆ ಹೊರಟು ಬಂದಿದ್ದಾನ? ನಮ್ಮ ಪಾಪಗಳನ್ನು ತೊಳೆಯುವುದಕ್ಕಾಗಿ, ನಮ್ಮ ಶಾಪಗಳನ್ನು ಮುರಿಯುವುದಕ್ಕಾಗಿ, ನಮ್ಮ ಅವಮಾನಗಳನ್ನು ದೂರ ತಳ್ಳುವುದಕ್ಕಾಗಿ, ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವುದಕ್ಕಾಗಿ, ಪರಲೋಕವನ್ನು ನಾವು ಸಂಪಾದನೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಆತನು ಸಿಂಹಾಸನವನ್ನು ಬಿಟ್ಟು ಶಿಲುಬೆಗೆ ಏರಿದ್ದಾನೆ. ಪ್ರಿಯರೇ, ಯಾರಿಗಾಗಿ? ನಮಗಾಗಿ. ಯೇಸು ಕ್ರಿಸ್ತನಂದರೆ ಯಾರು? ದೇವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಯೇಸುವನ್ನು ಅವರು ಆಹ್ವಾನ ಮಾಡಿದಂಥ ಸಮಯದಲ್ಲಿ ಅಲ್ಲಿ ಆಗಬೇಕಾಗಿರ್ತಕ್ಕಂಥ ದುರ್ಘಟನೆ, ಮುರಿಯಬೇಕಾಗಿರ್ತಕ್ಕಂಥ ಮದುವೆ ಕಾರ್ಯ ಯೇಸುವನ್ನು ಆಹ್ವಾನ ಮಾಡಿದ ಕಾರಣಕ್ಕಾಗಿ ಅದು ಮುರಿಯಲಾರದೆ ಅದು ವಿಜೃಂಭಣೆಯಾಗಿ ನಡೆಯಿತು. ಪ್ರೇರೆ, ನೀವು ಮೊನ್ನೆ ಮದುವೆಯಲ್ಲಿ ಕಾನಾ ಊರಿಂದ ಹೇಳಿದ್ರು, ಯಾವುದು ಹೇಳಿದ್ರು ನನಗೆ ಗೊತ್ತಿಲ್ಲ. ಯಾವುದು ಹೇಳಿದರು ವಾಕ್ಯ?
ಖಾನಾ ಊರಿಂದ ಹೇಳಿದ್ರು. ಅವ್ರ ಅಯ್ಯರು ಹೇಳಿರ್ತಾರೆ ಏನಂತೇಳಿ, 3ನೇ ದಿನದಲ್ಲಿ ಗಲಿಲಾಯದ ಖಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ಗಂಡ ಹೆಂಡತಿ ಆಗುವಂಥವರು ಮೊದಲನೇದಾಗಿ ತಮ್ಮ ಜೀವಿತದಲ್ಲಿ ಯಾರನ್ನು ಕರಿಬೇಕ್ರಿ? ಯೇಸುವನ್ನು ಆಹ್ವಾನ ಮಾಡಬೇಕು. ಹೊಸದಾಗಿ ಬಾಳನ್ನು ರೂಪಿಸಿಕೊಂಡು ಹೋಗುವಂಥವರು ಮೊದಲನೇದಾಗಿ ಯಾರಿಗೆ ಜಾಗ ಕೊಡಬೇಕು? ಯೇಸು ಕ್ರಿಸ್ತನಿಗೆ ಜಾಗ ಕೊಡಬೇಕು. ಕುಟುಂಬದಲ್ಲಿ ಇರುವಂಥವರು ಯಾವ ವ್ಯಕ್ತಿಯಾಗಿರಲಿ, ಅವರು ಪ್ರಥಮ ಸ್ಥಾನವನ್ನು ಯಾರಿಗೆ ಕೊಡಬೇಕು? ದೇವರಿಗೆ ಕೊಡಬೇಕು. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅಲ್ಲಿ ದ್ರಾಕ್ಷಾರಸವು ಏನಾಯ್ತಂತೆ, ಸಾಲದೆ ಹೋಗಿರಲಾಗಿ ಆ ಮದುವೆಯ ಮನೆಗೆ ಸಂಬಂಧಿಕಳಾಗಿ ಬಂದಿರತಕ್ಕಂಥ ಮರಿಯಳು, ಆ ಮರಿಯಳು ಏನು ಮಾಡಿದ್ಲು? ದ್ರಾಕ್ಷಾರಸ ಖಾಲಿಯಾಗಿರುವಂಥದ್ದನ್ನು ಯಾರಿಗೆ ಹೇಳಿದ್ಲು? ಯೇಸುವಿಗೆ ಹೇಳಿದ್ಲು. ಸ್ವಾಮಿಯವರು ಒಂದೇ ಮಾತು ಹೇಳಿದ್ರು, ಅಮ್ಮ ನನ್ನ ಗೊಡವೆ ನಿನಗೇಕೆ, ನನ್ನ ಸಮಯ ಇನ್ನೂ ಬಂದಿಲ್ಲ. ದೇವರು ಒಂದು ಸಮಯವನ್ನು ನಿರ್ಧಾರ ಮಾಡಿದ್ದಾರೆ. ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 18ನೇ ವಚನ ನಾವು ನೋಡುವಾಗ ಸತ್ಯವೇದ ಹೇಳುತ್ತದೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗುವುದೇ ಇಲ್ಲ. ದೇವರು ಒಂದು ಸಮಯವನ್ನು ಇಟ್ಟಿದ್ದಾನೆ, ಒಂದು ಕಾಲವನ್ನು ಇಟ್ಟಿದ್ದಾನೆ. ಆ ಸಮಯದಲ್ಲಿ, ಆ ಕಾಲದಲ್ಲಿ ತನ್ನ ಕಾರ್ಯವನ್ನು ನಮ್ಮ ಮೂಲಕವಾಗಿ ದೇವರು ಏನು ಮಾಡ್ತಾರೆ? ಸಾಧಿಸುವವರಾಗಿರ್ತಾರೆ. ಪ್ರಿಯರೇ, ಅದು ಸಹ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಿಮಗೆ ಗೊತ್ತಿರ್ತಕ್ಕಂಥ ವಿಷಯವೇ ಆಗಿದೆ. ಆ ಖಾನಾ ಊರಿನ ಮದುವೆಯಲ್ಲಿ ದೇವರು ಏನು ಮಾಡಿದರು? 6 ಕಲ್ಲಿನ ಬಾನೆಗಳಲ್ಲಿ ನೀರನ್ನು ತುಂಬಿರಿ ಎಂಬುದಾಗಿ ಹೇಳಿದರು. ಅವರು ನೀರನ್ನು ತುಂಬಿದರು. ಆ ನೀರನ್ನು ತೋಡಿಕೊಂಡು ಔತಣದ ಪಾರುಪತ್ಯಗಾರನಿಗೆ ಕೊಡ್ರಿ ಎಂಬುದಾಗಿ ಕೆಲಸಗಾರರಿಗೆ ಹೇಳಿದಾಗ ಅವರು ಅದರಂತೆ ಮಾಡಿದ ಕಾರಣಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಅದು ನೀರು ಏನಾಗಿ ಮಾರ್ಪಟ್ಟಿತ್ತಂತೆ? ದ್ರಾಕ್ಷಾರಸವಾಗಿ ಮಾರ್ಪಟ್ಟಿತ್ತು. ಅದನ್ನು ಅದು ಆ ವಿಷಯ ಸಂಗತಿ ಯಾರಿಗೆ ಗೊತ್ತ್ರಿ? ಯೇಸುವಿಗೆ. ಯೇಸು ಯಾರಿಗೆ ಹೇಳಿದಾರೋ ಅವರಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಮರಿಯಳು ಯೇಸು ಸ್ವಾಮಿಗೆ ಯಾಕೆ ಹೇಳಬೇಕಾಗಿತ್ತು? ಅಲ್ಲಿ ಔತಣದ ಪಾರುಪತ್ಯಗಾರನಿಗೆ ಹೋಗಿ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ದ್ರಾಕ್ಷಾರಸವನ್ನು ಮಾಡು ಎಂಬುದಾಗಿ ಹೇಳ್ಬೋದಾಗಿತ್ತಲ್ಲ. ಹೇಳಿದ್ರಾ? ಹೇಳಿಲ್ಲ. ಯಾಕಂದರೆ ಯೇಸು ಯಾರೆಂಬುದಾಗಿ ಮರಿಯಳಿಗೆ ಮಾತ್ರ ಗೊತ್ತು, ಬೇರೆ ಅಲ್ಲಿರುವಂಥವ್ರು ಯಾರಿಗೂ ಕೂಡ ಗೊತ್ತಿಲ್ಲ. ಪರಿಶುದ್ಧಾತ್ಮನ ಶಕ್ತಿಯ ಬಲದಿಂದ ಆಕೆ ಆತನನ್ನು ಎತ್ತಿದ್ದಾಳೆ, ಒತ್ತಿದ್ದಾಳೆ. ಚಿಕ್ಕವನಾಗಿರಬೇಕಾದ್ರೆ ಆಕೆ ನಡೆಸಿದ್ದಾಳೆ. ಹಲ್ಲೆಲೂಯ! ಆ ದೇವರ ಶಕ್ತಿ ಏನೆಂಬುದಾಗಿ ಆಕೆಗೆ ಮಾತ್ರ ಗೊತ್ತು. ಸಮಸ್ಯೆಯನ್ನು ನೀಗಿಸುವಂಥವ್ರು ಯಾರೆಂಬುದಾಗಿ ಆಕೆಗೆ ಮಾತ್ರ ಗೊತ್ತು. ಆ ಸಮಸ್ಯೆ ಅವರು ಆಹ್ವಾನ ಮಾಡಿದಂಥ ಸಮಯದಲ್ಲಿ ಸಮಸ್ಯೆಯನ್ನು ದೇವರು ಏನು ಮಾಡಿದ್ರಿ? ಸಾಲ್ವ್ ಮಾಡಿದರು. ಪ್ರಿಯರೇ, ಅದರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸುವನ್ನು ನಿನ್ನ ಜೀವಿತದಲ್ಲಿ ನೀನೇನು ಮಾಡಬೇಕು? ಆಹ್ವಾನ ಮಾಡಬೇಕು. ಅನೇಕರು ಯೌವನಸ್ಥರು ಕುಟುಂಬಗಳು ಇರುವಂಥವ್ರು ಯೇಸುವನ್ನು ಏನು ಮಾಡ್ತಾಯಿದ್ರು? ಇವತ್ತೊಂದು ದಿವಸ ತೃಣೀಕರಿಸ್ತಾ ಇದ್ದಾರೆ, ಧಿಕ್ಕಾರ ಮಾಡ್ತಾ ಇದ್ದಾರೆ, ವಾಕ್ಯಕ್ಕೆ ಅವಿಧೇಯತೆಯನ್ನು ತೋರಿಸ್ತಾ ಇದ್ದಾರೆ. ತಮ್ಮ ಶರೀರವನ್ನು ಹಾಳು ಮಾಡಿಕೊಳ್ಳುವಂಥ ಕೆಟ್ಟ ದುರ್ಚಟಗಳಿಗೆ ಏನಾಗಿದ್ದಾರೆ? ಬಲಿಯಾಗಿದ್ದಾರೆ. ಪ್ರಿಯರೇ, ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ ವಾಕ್ಯ ಹೇಳಿದರೆ ಅನೇಕರು ಏನು ಮಾಡ್ತಾ ಇದ್ದಾರೆ? ದೇವರ ಪ್ರಭಾವವನ್ನು ಏನು ಮಾಡ್ತಾ ಇಲ್ಲ? ಪ್ರಕಾಶಪಡಿಸ್ತಾ ಇಲ್ಲ. ಪ್ರಿಯರೇ, ಹಲ್ಲೆಲೂಯಾ! ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ. ಪ್ರಿಯರೇ, ಸ್ಪಷ್ಟವಾಗಿ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಯೇಸುವನ್ನು ನೀನು ಆಹ್ವಾನಿಸುವುದೇ ಆದರೆ ಯೇಸು ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ! ಪ್ರೈಸ್ ಲಾರ್ಡ್. 2ನೇ ಸಂದರ್ಭವನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಕುಟುಂಬಕ್ಕೆ ಮೂಲ ಆಧಾರವಾಗಿ ಯಜಮಾನನಾಗಿ ಯಾರಿರಬೇಕು? ಯೇಸು ಇರಬೇಕು. ಹಲ್ಲೆಲೂಯಾ! 2ನೇದಾಗಿ ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ, ನಿಮಗೆಲ್ಲರಿಗೂ ಗೊತ್ತಿರುವಂಥ ವಚನಗಳೇ 11 ವಚನಗಳನ್ನು ನಾವು ನೋಡುವಾಗ ಯೇಸು ಸ್ವಾಮಿ ವಾಕ್ಯವನ್ನು, ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಎಲ್ಲಿಯ ಸುವಾರ್ತೆದು? ಪರಲೋಕ ರಾಜ್ಯದ ಸುವಾರ್ತೆ. ಆ ಸುವಾರ್ತೆ ಮನುಷ್ಯರಿಗೆ ಏನು ಮಾಡುವಂಥದ್ದು ರೀ? ಸಮಾಧಾನವನ್ನು ಕೊಡುವಂಥದ್ದು, ಮೋಕ್ಷವನ್ನು ಕೊಡುವಂಥದ್ದು. ಅದನ್ನು ಸಾರಲಾರದೆ ಇದ್ದರೆ ಯಾರಿಗೂ ಕೂಡ ಏನು ಕೂಡ ಗೊತ್ತಾಗಲ್ಲ. ನಿಮ್ಮ ಮಕ್ಕಳು, ಹುಟ್ಟಿದ ಮಕ್ಕಳನ್ನು ಹೋಗಿ ಅಡವಿಯಲ್ಲಿ ಬಿಟ್ಟರಪ್ಪ ಅಂದ್ರೆ ಆ ಮಕ್ಕಳು ಹೆಂಗಿರ್ತಾರೆ? ಅಡವಿಯ ಮೃಗಗಳು ಹೆಂಗೆ ಜೀವನ ಮಾಡ್ತಾರೆ ಅದರಂಗೆ ಜೀವನ ಮಾಡ್ತಾರೆ. ನೀವು ಸೈಕಾಲಜಿ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ, ಮನಃಶಾಸ್ತ್ರ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರ ಸಲುವಾಗಿ ಮಾನವನು ಏನಾಗಿದ್ದಾನೆ? ಸಂಘ ಜೀವಿಯಾಗಿದ್ದಾನೆ, ಸಮಾಜ ಜೀವಿಯಾಗಿದ್ದಾನೆ. ನಿಮ್ಮ ಮಕ್ಕಳು ಯಾರು ನೋಡಿ ಕಲಿತಾರೆ? ನಿಮ್ಮನ್ನು ನೋಡಿ ಕಲಿಯುವಂಥದ್ದು. ನೀವು ಮಾತಾಡಿಸ್ಲಾರ್ದು ಹಂಗೆ ಇರ್ರಿ, ಅಪ್ಪ ಅಮ್ಮ ಅನಿಸ್ಲಾರ್ದು ಹಂಗೆ ಇರ್ರಿ, ಅವ್ರು ಮಾತಾಡೋದೇ ಇಲ್ಲ. ನೀವು ಅನ್ನಿಸ್ಬೇಕು, ಅವ್ರು ಅಂತಾರೆ. ನಾವು ಕಲಿಲಾರ್ದೆ ಯಾವುದನ್ನು ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣವನ್ನು ಪಡೆದುಕೊಳ್ಳಲಾರ್ದೆ, ಟ್ರೈನಪ್ ಆಗಲಾರ್ದೆ ಯಾವುದನ್ನು ಕಲಿಯೋದಕ್ಕೆ ನಾವು ಏನಿಲ್ಲ ರೀ? ಸಾಧ್ಯ ಇಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸುವಾರ್ತೆಯನ್ನು ದೇವರು ತಿಳಿಸುವುದಕ್ಕೋಸ್ಕರವಾಗಿ ಹೊರಟು ಬಂದರು. ಪ್ರಿಯರೇ, ಪರಲೋಕ ರಾಜ್ಯದ ಸುವಾರ್ತೆಯನ್ನು ತಿಳಿಸಿದರು. ನಾನಾ ಥರವಾದ ರೋಗಗಳನ್ನು, ಬಾಧೆಗಳನ್ನು ಅವ್ರು ಏನು ಮಾಡಿದರು? ವಾಸಿ ಮಾಡಿದರು. ಅನೇಕರ ಕುಟುಂಬದಲ್ಲಿರ್ತಕ್ಕಂಥ ದುಃಖಗಳನ್ನು ಅವ್ರು ಏನು ಮಾಡಿದರು? ತೆಗೆದು ಹಾಕಿದರು. ಪ್ರಿಯರೇ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸುವಾರ್ತೆಯನ್ನು ಸಾರ್ತಾ ಇರಬೇಕಾದ್ರೆ ಜನರು ಕಿಕ್ಕಿರಿದು ಆತನ ಮೇಲೆ ಬರ್ತಾ ಇದ್ದಾರೆ.
ಅಲ್ಲೆಲ್ಲೂಯ್ಯ. ಅವಾಗ ಸ್ವಾಮಿಯವರು ಒಂದು ಉಪಾಯ ಮಾಡಿದರು. ಪಕ್ಕದಲ್ಲಿ ಏನಿತ್ತು, ಒಂದು ದೋಣಿ ಇತ್ತು. ಆ ದೋಣಿಗೆ ಯಜಮಾನನಾಗಿರ್ತಕ್ಕಂಥ ಸೀಮೋನ್ ಪೇತ್ರನನ್ನು ಕೇಳಿಕೊಂಡ್ರು. ಸೀಮೋನ್ ಪೇತ್ರನ ಏನು ಮಾಡಿದ, ಆ ದೋಣಿಯನ್ನು ಸ್ವಲ್ಪ ಹಿಂದಕ್ಕೆ ಸರಿಸಿದ. ಆ ಒಂದು ಸಮುದ್ರದಲ್ಲಿ ಸರಿಸಿದಂಥ ಸಮಯದಲ್ಲಿ, ಆ ಕೆರೆಯಲ್ಲಿ ಸರಿಸಿದಂಥ ಸಮಯದಲ್ಲಿ ಯೇಸು ಸ್ವಾಮಿ ಅದರಲ್ಲಿ ನಿಂತುಕೊಂಡು ಏನು ಮಾಡಿದ್ರಿ, ಕೂತ್ಕೊಂಡು ಏನು ಮಾಡಿದ್ರು, ವಾಕ್ಯವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದರು. ವಾಕ್ಯ ಹೇಳೋದೆಲ್ಲ ಮುಗಿದ ಮೇಲೆ ಸ್ವಾಮಿಯವರು ಒಂದು ಕಾರ್ಯವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂದರೆ, ನಡೆಯಿರಿ, ಮೀನಿನ ಬೇಟೆಗಾಗಿ ನಾವು ಹೋಗೋಣ ಅಂತೇಳಿ. ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ, ಪೇತ್ರನು ಮತ್ತು ಅಂದ್ರೇಯ, ಯೋಹಾನ, ಯಾಕೋಬ, ಇನ್ನು ಅನೇಕ ಸಂಗಡಿಗರು ರಾತ್ರಿ ಸಾಯಂಕಾಲ ಸಮಯದಲ್ಲಿ ಅವ್ರು ಏನು ಮಾಡಿದ್ದಾರೆ, ಮೀನಿನ ಬೇಟೆಗಾಗಿ ಹೋಗಿದ್ದಾರೆ, ಮೀನು ಹಿಡಿಯೋದಕ್ಕೆ ಹೋಗಿದ್ದಾರೆ. ಅವ್ರೇನ್ರಿ, ಬೆಸ್ತರು. ರಾತ್ರಿಯೆಲ್ಲ ಮೀನುಗಳನ್ನು ಹಿಡಿಯೋದಕ್ಕೋಸ್ಕರವಾಗಿ ಪ್ರಯಾಸ ಪಟ್ಟಿದ್ದಾರೆ. ಮುಂಜಾನೆ ಆದಮೇಲೆ ಆ ಮೀನುಗಳನ್ನು ಏನು ಮಾಡ್ತಾ ಇದ್ದಾರೆ, ಬಲೆಗಳನ್ನು ಏನು ಮಾಡ್ತಾ ಇದ್ದಾರೆ, ಅವರು ತೊಳಿತಾ ಇದ್ದಾರೆ. ನೀವು ರೊಟ್ಟಿ ಮಾಡಿದ ಮೇಲೆ ರೊಟ್ಟಿ ಬಂಡಿ ಹಂಗೆ ಇಡ್ತೀರಾ? ಊಟ ಎಲ್ಲ ಖಾಲಿ ಆದಮೇಲೆ ಪಾತ್ರೆಗಳು ಹಂಗೆ ಇಡ್ತೀರಾ? ಮೇಷನ್ ಕೆಲಸ ಮಾಡುವವರು ಎಲ್ಲ ಆದಮೇಲೆ ಬಾಣಲಿಗಳು, ಟ್ಯಾಪೆ, ಅವು ಇವು ಎಲ್ಲ ಏನು ಮಾಡ್ತೀರಿ ನೀವು, ಕ್ಲೀನ್ ಮಾಡಿಡ್ತೀರಿ. ಕ್ಲೀನ್ ಮಾಡಲಾರ್ದು ಹಂಗೆ ಇಟ್ಟರೆ ಏನಾಗ್ತಾವು, ಕೆಟ್ಟು ಹೋಗ್ತವೆ. ಅದೇ ರೀತಿಯಾಗಿ ಇವರು ಮೀನಿನ ಬಲೆಗಳನ್ನೆಲ್ಲ ತೊಳಿತಾ ಇದ್ದಾರೆ ಪ್ರಿಯರೇ. ತೊಳೆದು ಆಯಿತು ಮನೆಗೆ ಹೋಗಿಬಿಡೋಣ ಅಂತೇಳಿ ಅಂದ್ಕೊಳ್ತಾ ಇದ್ದಾರೆ. ಅವರಲ್ಲಿ ಜಿಗುಪ್ಸೆ ಇದೆ. ಅವರಲ್ಲಿ ಆಯ್ತಪ್ಪ, ಇವತ್ತು ನಮ್ಮ ಒಟ್ಟಿಗೆ ಏನು ಕೂಡ ಇಲ್ಲ, ಕುಟುಂಬವೆಲ್ಲ ಬಳಲಿ ಹೋಗ್ಬೇಕು, ಇವತ್ತು ಏನು ಕೂಡ ಇಲ್ಲ, ಬರೀ ಗೈಲಿ ನಾವು ಆಗಿಬಿಟ್ವಿ ಅಂತೇಳಿ ಹೋಗ್ಬೇಕಂತೇಳಿ ಅಂದ್ಕೊಂಡ್ರೆ ಸ್ವಾಮಿಯವರು ಅವ್ರಿಗೆ ಹೇಳ್ತಾ ಇದ್ರು ಏನಂತೇಳಿ, ಈಗ ನಾವು ಮೀನಿನ ಬೇಟೆಗಾಗಿ ಹೋಗೋಣ ಅಂತೇಳಿ. ಪೇತ್ರನೊಂದು ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ, ಸ್ವಾಮಿ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಒಂದು ಮೀನು ಕೂಡ ಸಿಕ್ಕಲಿಲ್ಲ. ರಾತ್ರಿಯೆಲ್ಲ ಬಲೆಗಳನ್ನು ಹಾಕಿದ್ದೇವೆ ತೆಗೆದಿದ್ದೇವೆ, ಒಂದು ಮೀನು ಕೂಡ ಸಿಗ್ತಾ ಇಲ್ಲ. ಆದರೆ ನಿನ್ನ ಮಾತಿನ ಮೇರೆಗೆ ಈ ಸಮಯದಲ್ಲಿ ನಾವು ಏನು ಮಾಡ್ತೇವೆ, ಬಲೆಗಳನ್ನು ಹಾಕುತ್ತೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವಾಗ ಆ ಮಾತನ್ನು ಹೇಳಿ ಪೇತ್ರನು ಬಲೆಗಳನ್ನು ಹಾಕಿದ್ದನು, ಅವನಿಗೆ ಗೊತ್ತು, ಒಂದು ವೇಳೆ ಅಲ್ಲಿರ್ತಕ್ಕಂಥ ಸಂಗಡಿಗರು ಎಲ್ಲರಿಗೂ ಗೊತ್ತು, ರಾತ್ರಿಯೆಲ್ಲ ಇದೇ ಕೆಲಸ ಮಾಡಿ, ಏನೋ ಗುರು ಹೇಳಿದಾನ, ಹಾಕಂತ ಹೇಳಿದಾನ, ಹಾಕ್ಬೇಕಷ್ಟೇ. ಅದನ್ನು ಬಿಟ್ಟು ಮತ್ತೆ ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಹಿಂಗಂದರೆ ಪುನಃ ಬಲೆ ಏನಾಗುತ್ತೆ, ಮೇಲಕ್ಕೆ ಬರುತ್ತೆ. ರಾತ್ರಿ ಎಲ್ಲ ಹುಡುಕಾಡಿದ್ದೀವಿ, ಅದೇ ಸಮುದ್ರ, ಅದೇ ಹಡಗುಗಳು, ಅದೇ ನಾವುಗಳು, ಅದೇ ಬಲೆಗಳು, ಬೇರೆ ಏನೂ ವ್ಯತ್ಯಾಸ ಇಲ್ಲ ಅಂಥೇಳಿ ಅಂದುಕೊಂಡವ್ರು ಏನು ಮಾಡಿದ್ದಾರೆ, ಬಲೆಗಳನ್ನು ಹಾಕಿದ್ದಾರೆ ಪ್ರಿಯರೇ. ತೆಗಿತಾ ಇದ್ದಾರೆ. ತೆಗಿಬೇಕಾದ್ರೆ ಬಲೆ ಬರಲಿಲ್ಲ. ಕಾರಣ ಏನು, ಅವ್ರು ಅಂದುಕೊಂಡ್ರು, ಅಯ್ಯೋ ಬಲೆ ಹೋಗಿ ಎಲ್ಲಾದರೂ ಕೆಳಗಡೆ ಸಿಕ್ಕಿ ಹಾಕಿಕೊಳ್ತೇನೋ, ಮುಳ್ಳಿನ ಗಿಡಗಳು ಕೆಳಗಡೆ ಬೆರೆದಿರ್ತಕ್ಕಂಥ ಗಿಡಗಳಿಗೆ ಸಿಕ್ಕಿ ಹಾಕ್ಕೊಳ್ತೇನೋ ಅಂತೇಳಿ ಅಂದ್ಕೊಂಡ್ರು. ಇನ್ನೊಂದು ಸರಿ ಅಂದ್ಕೊಂಡ್ರು, ಮತ್ತೆ ಹೇಳಿದ್ರು ಬರಲಿಲ್ಲ, ಬಂಡೆಗೆ ಸಿಗಾಕೊಂತೇನೋ ಅಂತೇಳಿ ಅಂದ್ಕೊಂಡ್ರು. ಹಲ್ಲೆಲೂಯಾ. ಎಳಿತಾ ಇದ್ದಾರೆ, ಬರ್ತಾ ಇಲ್ಲ. ವಾಕ್ಯ ಕೇಳಬೇಕು, ಎಳಿತಾ ಇದ್ದಾರೆ, ಬರ್ತಾ ಇಲ್ಲ. ಆ ಸಮಯದಲ್ಲಿ ಅವ್ರು ಏನು ಮಾಡಿದಾರೆ, ಕರಿತಾ ಇದ್ದಾರೆ. ಇನ್ನೊಬ್ಬರನ್ನ ಕರೆದ್ರು. ಹಿಂಗೆ ಎಳೆದಾಗ ಅದರ ತುಂಬ ಏನು ಸಿಕ್ಕುವಂತೆ, ಮೀನುಗಳು ಸಿಕ್ಕುವು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸುವನ್ನು ಯಾರು ಆಹ್ವಾನ ಮಾಡಿದರು ತನ್ನ ಹಡಗಿನಲ್ಲಿ? ಪೇತ್ರನ ಆಹ್ವಾನ ಮಾಡಿದ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಖಾಲಿ ಆಗಿರುವಂಥದ್ದನ್ನು ದೇವರು ಏನು ಮಾಡ್ತಾರೆ, ತುಂಬಿ ತುಳುಕುವ ಹಾಗೆ ಮಾಡ್ತಾರೆ. ಎರಡೇ ದೋಣಿಗಳಿದ್ವು, ಎರಡು ದೋಣಿಗಳು ಏನಾದವು, ಫುಲ್ ಆದವು. ಇನ್ನೂ ಭಾಳ ದೋಣಿಗಳಿದ್ರೆ ಆ ದೋಣಿಗಳನ್ನು ಕೂಡ ದೇವರು ಏನು ಮಾಡ್ತಿದ್ದ, ಫುಲ್ಲು ಮಾಡ್ತಾ ಇದ್ದ ಪ್ರೇಯರ್. ಅದರ ಸಲುವಾಗಿ ಯೇಸುವನ್ನು ನಮ್ಮ ಜೀವಿತದಲ್ಲಿ ನಾವೇನು ಮಾಡೋಣ, ಆಹ್ವಾನ ಮಾಡೋಣ. ಯೇಸುವನ್ನು ಆಹ್ವಾನಿಸಲಾರದೆ ಹೊರಗಡೆ ಇಟ್ಟರೆ ಪ್ರಯೋಜನ ಇಲ್ಲ. 3ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 20ನೇ ವಚನದಲ್ಲಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಈಗೋ ಬಾಗಿಲ ಬಳಿಯಲ್ಲಿ ಬಂದು ನಾನು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಊಟ ಎಲ್ಲರಿಗೂ ಇಷ್ಟ. ಊಟ ಯಾರನ್ನು ಬೇಡ ಅಂಬೋರಿದ್ದಾರೆ? ಎಲ್ಲ. ದೊಡ್ಡ ಮದುವೆ ಮಾಡಲಿ, ಸಣ್ಣ ಮದುವೆ ಮಾಡಲಿ, ಬಂಗಾರ ಆಭರಣಗಳು ಎಷ್ಟೇ ಹಾಕಿರಲಿ, ಮದುವೆಗೆ ಹೋದವ್ರು ಏನು ಮಾಡ್ತಾರೆ, ಊಟ ಹೆಂಗೆ, ಊಟ ಭಾಳ ಮುಖ್ಯ. ಯಾವುದು ಭಾಳ ಮುಖ್ಯ? ಮದುವೆ ಎಲ್ಲದು ಫೈನಲೈಸ್ ಆಗೋದು ಯಾವುದ್ರ ಮೂಲಕವಾಗಿರಿ, ಊಟದ ಮೂಲಕ. ಏನು ಊಟ ಹಾಕಿದ್ರಪ್ಪ ಅವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಊಟ ಏನ್ರಿ, ತೃಪ್ತಿ ಕೊಡುವಂಥದ್ದು. ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ತೃಪ್ತಿಯನ್ನು ಕೊಡ್ತಾ ಇದ್ದೇನೆ. ಯಾವ ಅಸಮಾಧಾನ ಇದೆಯೋ, ಯಾವ ದೇವರ ಬಗ್ಗೆ ಗೊತ್ತಿರಲಾರ್ದಂಥ ಸ್ಥಿತಿ ಯಾವುದಿದೆಯೋ ಅದನ್ನು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ. ಅದರ ಸಲುವಾಗಿ ಯೇಸುವನ್ನು ನಮ್ಮ ಜೀವಿತದಲ್ಲಿ ನಾವು ಆಹ್ವಾನ ಮಾಡೋಣ. ಇನ್ನೊಂದು ಕೊನೆಯದಾಗಿ ಮಾರ್ಕನ ಬರೆದ ಸುವಾರ್ತೆ, ಅದೇ ಒಂದು ನಿಮಿಷ ತಡಿ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಇರುತ್ತೆ ನೋಡ್ರಿ, 38ನೇ ವಚನ.
ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಊರಿನ ಹೆಸರೇನ್ರಿ? ಬೆಥಾನಿಯಾ ಎನ್ನುವಂಥ ಗ್ರಾಮ. ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಇರುವಂಥ ವರ್ಷಗಳು ಎಷ್ಟು? 3.5 ವರ್ಷಗಳು. ಎಷ್ಟು ವರ್ಷ? 3.5 ವರ್ಷಗಳು. ಆತನಿಗೆ ಸಮಯ ಎಲ್ಲ ಗೊತ್ತು. 30 ವರ್ಷಗಳ ಕಾಲ ತನ್ನ ತಂದೆ ತಾಯಿಗೆ ಆತನು ವಿಧೇಯನಾಗಿ ಏನು ಮಾಡಿದ್ದಾನೆ? ದಶಾಜ್ಞೆಗಳೆಲ್ಲವನ್ನು ಕೈಕೊಂಡವನಾಗಿ, ಧರ್ಮಶಾಸ್ತ್ರವನ್ನೆಲ್ಲ ಅನುಸರಿಸಿದವನಾಗಿ, ಅದನ್ನು ನೆರವೇರಿಸಿದವನಾಗಿ ಜೀವಿಸ್ತಾ ಇರಬೇಕಾದ್ರೆ 30ನೇ ವರ್ಷ ತನ್ನ ಯಾಜಕೋದ್ಯೋಗವನ್ನು ಮಾಡುವುದಕ್ಕೆ ಆತನೇನಾದ ಪ್ರಾರಂಭ ಕಾಲನ್ನು ಇಟ್ಟಂಥ ಸಮಯದಲ್ಲಿ ನೋಡ್ರಿ, ಪ್ರತಿಯೊಂದು ಕೂಡ ಏಜಲ್ಲಿ ನಾವು ವಯಸ್ಸಿನಲ್ಲಿ ಏನು ಮಾಡ್ತಾರೆ? ಅಳಿತಾರೆ ಪ್ರೇಯರೆ. ಇವತ್ತು ನಮ್ಮ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ನಾವು ನೋಡ್ತೀವಿ, ವೋಟಿಂಗ್ ಹಾಕ್ಬೇಕಾದ್ರೆ ನಮ್ಗೆ ಎಷ್ಟು ವರ್ಷ ಬೇಕು? 18 ವರ್ಷ ಬೇಕು. MLA MP ಆಗಬೇಕು. ಅವಕ್ಕೆ ಒಂದೊಂದು ಏಜನ್ನು ಏನು ಮಾಡಿದ್ದಾರೆ? ಇಟ್ಟಿದ್ದಾರೆ ಪ್ರೇಯರೆ. 25 ಇಯರ್ಸ್ ಇರಬೇಕು, 30 ಇಯರ್ಸ್ ಇರಬೇಕು, ಇಷ್ಟು ವರ್ಷ ಇರಬೇಕು. ಮತ್ತು 18 ವರ್ಷದಿಂದ 30 ವರ್ಷದ ಒಳಗಡೆನೇ ಗೌರ್ಮೆಂಟ್ ಜಾಬನ್ನು ಸಂಪಾದನೆ ಮಾಡ್ಕೊಬೇಕು. ಅದು ಡೇಟ್ ಮುಗಿದ ಮೇಲೆ ನೀನು ಎಷ್ಟು ನಾಲೆಜ್ ಇದ್ದರೂ ಕೂಡ, ಬರಿತೀನಿ ಅಂದರೂ ಕೂಡ ಅವ್ರು ಏನು ಮಾಡಲ್ಲ, ನಿಂದು ಅಪ್ಲಿಕೇಶನನ್ನು ಸ್ವೀಕಾರ ಮಾಡೋದಿಲ್ಲ. ಅದರಂಗೆ ಯಾಜಕೋದ್ಯೋಗ ಹಳೆಯ ಒಡಂಬಡಿಕೆ ಪ್ರಕಾರವಾಗಿ ಯಾಜಕನಾಗಿ, ಲೇವಿಯನಾಗಿ ಪ್ರತಿಷ್ಠಾಪನೆಗೊಳ್ಬೇಕಾದ್ರೆ ಎಷ್ಟು ವರ್ಷ ಇರಬೇಕು? ಅವರಿಗೆ 30 ವರ್ಷ ಇರಬೇಕು. ಹಲ್ಲೆಲೂಯಾ. ಯೇಸು ಹೆಚ್ಚು ಕಡಿಮೆ 30 ವರ್ಷದವನಾದಾಗ ಅಂತೇಳಿ ಇರುತ್ತೆ ವಾಕ್ಯ. ಲೂಕನ್ ಬರೆದ ಸುವಾರ್ತೆಯಲ್ಲಿ ಕೂಡ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. 30ನೇ ವರ್ಷದಿಂದ 3.5 ವರ್ಷಗಳ ಕಾಲ ಆತನೇನು ಮಾಡಿದ? ಸುವಾರ್ತೆಯನ್ನು ಸಾರುವುದಕ್ಕಾಗಿ ಹಳ್ಳಿಗಳಿಗೆ, ಗ್ರಾಮಗಳಿಗೆ ಹೋದ ಪ್ರಿಯರೇ. ಹೋದಂಥ ಸಮಯದಲ್ಲಿ ಒಬ್ಬ ತಾಯಿ ತನ್ನ ಮನೆಗೆ ಯೇಸುವನ್ನು ಏನು ಮಾಡಿದ್ಲು? ಆಹ್ವಾನ ಮಾಡಿದ್ಲು, ಬರಮಾಡಿಕೊಂಡ್ಳು. ಆಕೆ ಹೆಸರು ಏನಂತ ಹೇಳ್ತಾ ಇದ್ದ ವಾಕ್ಯ? ಮಾರ್ತಳು ಎಂಬುದಾಗಿ. ಆ ಮಾರ್ತಳು ಏನು ಮಾಡ್ತಾ ಇದ್ದಾಳಂದರೆ, ಸ್ವಾಮಿಯನ್ನು ಆಹ್ವಾನ ಮಾಡಿದಾಗ, ಸ್ವಾಮಿಯವರು ಒಬ್ಬರೇ ಇದ್ದಾರ? 12 ಜನ ಇದ್ದಾರೆ. ಯಾರು? ಶಿಷ್ಯರಿದ್ದಾರೆ. 12 ಜನ ಶಿಷ್ಯರು. ಮತ್ತು ಆ ಕಡೆಯವರು ಈ ಕಡೆಯವರು ಗುಂಪುಗಟ್ಟಿಗೆಂಡೆಲ್ಲ ಜನ ಏನು ಮಾಡಿದ್ದಾರೆ ರೀ? ಸೇರಿಬಿಟ್ಟಿದ್ದಾರೆ. ಆ ಮನೆಯೆಲ್ಲ ತುಂಬಿಬಿಡ್ತು. ಅವಾಗ ಆಕೆ ಅಡುಗೆ ಮನೆಯಲ್ಲಿ ಸಪ್ಪಳ ಮಾಡೋಕತ್ತಿದ್ಲು. ಸಿಟ್ಟು ಬಂದಾಗ ಅಡುಗೆ ಮನೆಗೆ ಏನಾಗ್ತವ? ಏನು ಸೌಂಡ್ ಆಗ್ತವೆ? ಸಾಮಾನುಗಳು, ಪಾತ್ರೆಗಳು ಏನಾಗ್ತವೆ? ಸೌಂಡ್ ಆಗ್ತವೆ. ಅಲ್ಲೆಲ್ಲಿ ಯಾವುದಿಲ್ರಿ ದಾಗಿದ್ದಾರೆ? ಅಡುಗೆ ಮನೆಗೆ ಏನು ಸೌಂಡ್ ಆಗ್ತವೆ? ಸಿಟ್ಟು, ಕೋಪ ಇದ್ದಾಗ ಊಟ ಸೇರಲ್ಲ. ಊಟ ಹಸಿವು ಆದರೂ ಕೂಡ ಕೋಪದಲ್ಲಿದ್ದಾಗ ಎಷ್ಟು ಹೇಳಿದ್ರು ಕೂಡ ಬೇಡ ಅಂತಿರ್ತೀರಿ. ಎಲ್ಲರೂ ಮನುಷ್ಯರೇ, ಹೌದಿಲ್ರಿ? ಊಟವನ್ನು ಏನು ಮಾಡ್ತೀವಿ ನಾವು? ತೃಣೀಕಾರ ಮಾಡ್ತೀವಿ. ಹಸಿವು ಇರಲಿ, ಆದರೆ ಕೋಪ ಮಾತ್ರ ನಾವು ತೀರೋವರೆಗೂ ಹಸಿವನ್ನು ಏನು ಮಾಡಲ್ಲ? ಊಟ ಮಾಡಿ ಸತ್ತಾದ್ರೂ ಸತ್ಯನ ಹೊರತಾಗಿ ಊಟ ಮಾಡೋದಿಲ್ಲ ಅಂತೀವಿ. ಆದರೆ ಪೌಲನ್ ಹೇಳ್ತಾನೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ. ನಿಮ್ಮ ಸಿಟ್ಟು ಸೂರ್ಯನ ಮುಳುಗೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಸಿಟ್ಟು ಏನಾಗಬೇಕು? ತೀರಬೇಕು ಅಂತೇಳಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ತಾಯಿ ಸೌಂಡ್ ಮಾಡ್ತಾ ಇದ್ದಾಳೆ, ಅಡುಗೆ ಮನೆಯಲ್ಲಿ ಕುಂತ್ಕೊಂಡು ಬೈತಾ ಇದ್ದಾಳೆ. ಯಾರನ್ನ? ಸ್ವಾಮಿಯನ್ನು ಅಂತ ಇದ್ದಾಳೆ. ಏನಂತೇಳಿ? ಸ್ವಾಮಿ, ನಿನಗೆ ಬುದ್ಧಿ ಇಲ್ವಾ? ನಾನು ಒಬ್ಬಕ್ಕೆ ಮಾಡಬೇಕಾ ಸೇವೆ? ಕರೆದಿದ್ದು ಯಾರು ಕರೆದಿದ್ರು? ದಾಗಿದ್ದಾರೆ ಮಾರ್ತಳು ಕರೆದಿದ್ದಾರೆ. ಕರೆದು ಏನು ಮಾಡ್ತಾ ಇದ್ದಾಳೆ? ಈಗ ಅಡುಗೆ ಮನೆಯಲ್ಲಿ ಸೇವೆ ಮಾಡ್ತಾ ಇದ್ದಾಳೆ. ಆದರೆ ಮರಿಯಳು ಏನು ಮಾಡ್ತಾ ಇದ್ದಾಳೆ? ವಾಕ್ಯವನ್ನು ಕೇಳ್ತಾ ಇದ್ದಾಳೆ. ಎಲ್ಲಿ ಕೂತ್ಕೊಂಡು? ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳ್ತಾ ಇದ್ದಾಳೆ. ಯಾಕಂದರೆ ಯೇಸು ಕ್ರಿಸ್ತನ ಮಾತುಗಳು ಅಷ್ಟು ಮಧುರ, ಜ್ಞಾನದಿಂದ ತುಂಬಿರುವಂಥದ್ದು. ಅದರ ಸಲುವಾಗಿ ಹಗಲಿರುಳು 3 ದಿವಸ ಬೋಧನೆ ಮಾಡಿದರೂ ಕೂಡ ಯಾರು ಎದ್ದು ಹೋಗಲಿಲ್ಲ. ಕಾರಣ ಏನಂದರೆ ಅಷ್ಟು ಜ್ಞಾನಯುಕ್ತವಾಗಿರ್ತಕ್ಕಂಥ ಮಾತುಗಳು, ಇನ್ನೂ ಸ್ವಲ್ಪ ಕೇಳಬೇಕೆನ್ನುವಂಥ ಆಸಕ್ತಿಕರವಾಗಿರ್ತಕ್ಕಂಥ ಮಾತುಗಳು ಪ್ರೇರಿಲ್ಲ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ಆಕೆಗೆ ಚಿಂತೆ, ಕಳವಳ ಎನ್ನುವಂಥದ್ದು ಆವರಿಸಿದೆ. ಯಾರಿಗೆ? ಈ ಮಾರ್ತಳೆಗೆ. ಮಾರ್ತಳೆ, ನೀನು ಅನೇಕ ವಿಷಯದಲ್ಲಿ ಏನಾಗಿದ್ದೀಯಾ? ಗಡಿಬಿಡಿಯಲ್ಲಿಯೂ ಚಿಂತೆಯಲ್ಲಿಯೂ ಇದ್ದೀಯ. ಒಂದು ಸರಿ ಹೇಳಿದ್ರೆ ಕೇಳಿಸಲ್ಲ. ಅದ್ರ ಸಲುವಾಗಿ ಸ್ವಾಮಿಯವರು 2 ಸರಿ ಅಂದ್ರೆ ಏನಂತ ಹೇಳಿ? ಮಾರ್ತಳೆ, ಭಾಳ ಚಿಂತೆಯಲ್ಲಿದ್ದೀಯ, ಗಡಿಬಿಡಿಯಲ್ಲಿದ್ದೀಯ, ಚಿಂತೆ ಭಾರ ಎಲ್ಲ ನನ್ನ ಮೇಲೆ ಹಾಕು. ನಾನು ಹೊತ್ತುಕೊಳ್ಳೋದಕ್ಕೋಸ್ಕರವಾಗಿ ಸಿಂಹಾಸನವನ್ನು ತ್ಯಾಗ ಮಾಡಿ ಈ ಲೋಕಕ್ಕೆ ನಾನು ಇಳಿದು ಬಂದಿದ್ದೇನೆ. ನಿನ್ನ ಭಾರವನ್ನೆಲ್ಲ ನಾನು ಹೊತ್ತುಕೊಳ್ತೇನೆ. 11:28 ಮತ್ತಾಯನ ಬರೆದ ಸುವಾರ್ತೆ ಹೇಳ್ತಾ ಇದೆ, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಅನೇಕರು ಅಂದ್ಕೊಳ್ತಾರೆ, ಯೇಸುವನ್ನು ಆಹ್ವಾನ ಮಾಡಿದಾಗಲೂ ಕೂಡ ಕೆಲವೊಬ್ಬರು ಭಾರವನ್ನೆಲ್ಲ ತಮ್ಮ ಮೇಲೆ ಹಾಕ್ಕೊಂತಿರ್ತಾರೆ. ದೇವ್ರ ಮೇಲೆ ಒಪ್ಪಿಸ್ಕೊಡೋದಿಲ್ಲ, ನಂಬಿಕೆಯಿಂದ ಜೀವಿಸೋದಿಲ್ಲ. ನಂಬಿಕೆ ಬಹಳ ಮುಖ್ಯ. 11ನೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನಂಬಿಕೆಯು ನಾವು ಒಂದು ಸರಿ ಓದ್ತೀರಾ? ಇಬ್ರಿಯ 11 ಮೊದಲನೇ ವಚನ.
ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ. ಅದುವೇ ಏನಾಗಿದೆ ಪ್ರಿಯರೇ? ನಂಬಿಕೆ. ಆಗದ ಕಾರ್ಯಗಳನ್ನು ಆಗಿದೆ ಎಂಬುದಾಗಿ ನಂಬುವುದೇ ಭರವಸೆಯಿಂದ ಇರುವಂಥದ್ದು ಏನಾಗಿದೆ? ನಂಬಿಕೆ ಪ್ರಿಯರೇ. ಅನೇಕರು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿ ಇವತ್ತಿನ ದಿವಸ ಇರ್ತಾ ಇಲ್ಲ. ಆಕೆ ಆಹ್ವಾನ ಮಾಡಿದ್ದಾಳೆ, ಆದರೆ ಆಕೆ ಹೆಂಗಿದ್ದಾಳೆ? ಬೇಸರದಿಂದ, ಚಿಂತೆಯಿಂದ ಇದ್ದಾಳೆ. ದೇವರು ಹಾಕಿ ಹೇಳುತ್ತೆ, ದೇವರಲ್ಲಿ ನಾವಿರುವಾಗ ಬೇಸರಿಕೆ, ಚಿಂತೆಗಳು ಯಾವ ನಮ್ಮ ಮೇಲೆ ಇರಬಾರ್ದು, ಅವು ಬರಬಾರ್ದು. ಒಂದು ವೇಳೆ ಅವು ಬರುವಂಥ ಸಮಯ ಬಂದಾಗ ನಾವೇನು ಮಾಡಬೇಕು? ದೇವರೇ, ನಂದಲ್ಲಪ್ಪದು, ನಿಂದು ಭಾರ ಹೊತ್ಕೊಳ್ತೀನಿ ಅಂತೇಳಿ ಹೇಳಿದ ಆತನು, ನೀನು ಖಂಡಿತವಾಗಿ ನೀನು ಓರುವಂಥ ದೇವರಾಗಿದ್ದೆ ಎಂಬುದಾಗಿ ದೇವರ ಮೇಲೆ ನಾವು ಹಾಕ್ಬೇಕು ಪ್ರೇರಿ. ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮರಿಯಳಾದರೂ ಬೇರ್ಪಡದ ಭಾಗವನ್ನು ಏನು ಮಾಡಿದ್ದಾಳೆ? ಆರಿಸಿಕೊಂಡಿದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದು ಆಕೆಯಿಂದ ಯಾವತ್ತೂ ಕೂಡ ಏನಾಗಲ್ಲ, ಅದು ತೆಗೆಯಲ್ಪಡೋದಿಲ್ಲ. ಆಕೆಯ ಸಂಗಡಲ್ಲೇ ಅದು ಇರುವಂಥದ್ದಾಗಿದೆ. ಅದುವೇ ದೇವರ ವಾಕ್ಯವಾಗಿದೆ ಪ್ರಿಯರೇ. ಸಜೀವವಾಗಿರುವಂಥ ವಾಕ್ಯವಾಗಿದೆ. ಸ್ಥಿರವಾಗಿರ್ತಕ್ಕಂಥ ಆಸ್ತಿ ನಮಗೆ ಅದುವೇ ಆಗಿದೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸುವನ್ನು ನೀನು ಆಹ್ವಾನ ಮಾಡಿದರೆ ನಿನ್ನ ಜೀವಿತದಲ್ಲಿ ಬರುವಂಥ ಸಮಸ್ಯೆಗಳನ್ನು ದೇವರು ಏನು ಮಾಡ್ತಾನೆ? ಪರಿಹಾರ ಮಾಡ್ತಾನೆ. ಕೊರತೆಗಳನ್ನು ನೀಗಿಸ್ತಾನೆ. ಖಾಲಿಯಾಗಿರುವಂಥದ್ದನ್ನು ದೇವರು ಏನು ಮಾಡ್ತಾನೆ? ತುಂಬಿಸ್ತಾನೆ. ವಾಕ್ಯದ ಮೇಲೆ ಶಕ್ತಿ ಇದೆ. ಆ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ನಂಬಬೇಕು. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನ್ನು. ಕೊರತೆ ನಮಗೆ ಇಲ್ಲ, ನಂಬಿಕೆ ಇಟ್ಟಾಗಿಲ್ಲ. ನಂಬಿಕೆ ಇರಲಾರ್ದಾಗ ಕೊರತೆ ಎಲ್ಲ ನಮ್ಮನ್ನು ಆಳ್ತವೆ. ಹಲ್ಲೆಲೂಯಾ. ನಂಬಿಕೆ ಬಹಳ ಮುಖ್ಯ. ವಾಕ್ಯದ ಮೇಲೆ ನಂಬಿಕೆ ಬಹಳ ಮುಖ್ಯ. ನಾವು ಟ್ರೆಡಿಷ್ನಲ್ ಕ್ರಿಶ್ಚಿಯನ್ಸ್ ಆಗಬಾರ್ದು, ಸ್ಪಿರಿಚುವಲ್ ಕ್ರಿಶ್ಚಿಯನ್ಸ್ ಆಗಬೇಕು. ಹೌದಿಲ್ರಿ ತಾಯಿದರೆ? ಸಾಂಪ್ರದಾಯಿಕ ಕ್ರೈಸ್ತತ್ವ ಅಂದರೆ ಕ್ರಿಸ್ಮಸ್ ಬಂದಾಗ ಸ್ಟಾರು ಮನೆಯಲ್ಲಿ ಬಾರ್ ಇರುತ್ತೆ ಕೆಲವೊಬ್ಬರ ಮನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕ್ರಿಸ್ಮಸ್ ಯಾವಾಗ ಬರ್ತಪ್ಪ, ಯಾವಾಗ ಪಾರ್ಟಿ ಮಾಡ್ಬೇಕಂತೇಳಿ ಏನು ಮಾಡ್ತಾ ಇರ್ತಾರೆ? ಕಾಯ್ತಾ ಇರ್ತಾರೆ. ಅದಲ್ಲ, ದೇವರಿಗೋಸ್ಕರವಾಗಿ ನಾವೇನು ಮಾಡ್ಬೇಕು ರೀ? ದುಡಿಯುವವರಾಗಬೇಕು. ನಮ್ಮ ಜೀವಿತದಲ್ಲಿ ದೇವರನ್ನು ಆಹ್ವಾನ ಮಾಡಿದರೆ ವಲಸಿಗೆ ನಾವು ಜಾಗ ಎಂದಿಗೂ ಕೂಡ ನಾವು ಕೊಡೋದಿಲ್ಲ. ಅಪವಿತ್ರಕ್ಕೆ ಜಾಗ ಎಂದಿಗೂ ಕೂಡ ನಾವು ಕೊಡೋದಿಲ್ಲ. ಅದರ ಸಲುವಾಗಿ ನವದಂಪತಿಗಳಾಗಿರ್ತಕ್ಕಂಥ ನಂದು ಅವರು ಮತ್ತು ಅವ್ರ ಧರ್ಮಪತ್ನಿಯವ್ರಿಗೆ ವಿಶೇಷವಾಗಿ ದೇವರು ಕೊಡುವಂಥ ಮಾತೇನೆಂದರೆ, ನೀವು ಇನ್ನೂ ಒಬ್ಬರಲ್ಲ, ಇಬ್ಬರಲ್ಲ, ಏನಾಗಿರಿ? ನೀವು ಒಬ್ಬರಾಗಿದ್ದೀರಿ. ನೀವು ನಿರ್ಧರಿಸುವಂಥ ವಿಷಯ, ಪ್ರಾರ್ಥನೆ ಮಾಡುವಂಥ ವಿಷಯ, ಮತ್ತು ಚರ್ಚಿಗೆ ಹೋಗುವಂಥ ವಿಷಯ, ಎಲ್ಲ ವಿಷಯದಲ್ಲಿ ನೀವೇನಾಗಿರಬೇಕು? ಒಬ್ಬರೇ ಆಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕಾನಾ ಊರಿನ ಮದುವೆ ಏನಾಯಿತು? ಕಷ್ಟದಿಂದ ತುಂಬಿತ್ತು. ದೇವರು ಆ ಕಷ್ಟವನ್ನು ಏನು ಮಾಡಿದರು? ನೀಗಿಸಿದರು ಪ್ರಿಯರೇ. ಆ ದ್ರಾಕ್ಷಾರಸ ಕೊಟ್ಟಾಗ ಎಲ್ಲರೂ ಕುಡಿದು ಹೇಳ್ತಾ ಇದ್ದಾರೆ, ಇಷ್ಟು ರುಚಿಕರವಾಗಿರ್ತಕ್ಕಂಥ ದ್ರಾಕ್ಷಾರಸ ಎಲ್ಲಿಯೂ ಕೂಡ ಸಿಗಲ್ಲ. ಎಷ್ಟು ಅಯ್ಯೋ, ಮೊದಲು ಹಿರಿದಿನದ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟ ಕಿರಿದಿನ ದ್ರಾಕ್ಷಾರಸವನ್ನು ನಂತರ ಕೊಡುವಂಥ ಸ್ಥಿತಿ. ಆದರೆ ನೀವೇನು ಮಾಡಿದ್ರಿ? ಇಷ್ಟೊತ್ತು ನೀವು ಬಚ್ಚಿಟ್ಟುಕೊಂಡಿದ್ದೀರಿ. ಆದರೆ ನೀರೇ ದ್ರಾಕ್ಷಾರಸವಾಗಿದೆ ಎಂಬುದಾಗಿ ಅವರಿಗೆ ಗೊತ್ತಾಗ್ತಾ ಇಲ್ಲ. ಹಲ್ಲೆಲೂಯಾ. ದ್ರಾಕ್ಷಾರಸ ಸಿದ್ಧ ಮಾಡಬೇಕಾದ್ರೆ ಏನು ಬೇಕು ರೀ? ಹಣ್ಣುಗಳು ಬೇಕು, ಸಕ್ಕರೆ ಬೇಕು, ಸಿಹಿಯಾಗಿರ್ತಕ್ಕಂಥ ಪದಾರ್ಥಗಳು ಬೇಕು. ಅದನ್ನು ತುಳಿಯೋದಕ್ಕೋಸ್ಕರ ಮನುಷ್ಯರು ಬೇಕು. ಅದಕ್ಕೆ ದ್ರಾಕ್ಷ ಹಣ್ಣುಗಳಾಗಬೇಕಾದ್ರೆ ದ್ರಾಕ್ಷ ಗಿಡಗಳು ಬೇಕು. ಆದರೆ ದೇವರು ಡೈರೆಕ್ಟಾಗಿ ಏನು ಮಾಡಿದ್ರಿ? ನೀರಿನಿಂದಲೇ ಸಮಸ್ತವನ್ನು ಉಂಟು ಮಾಡಿದ ದೇವರು ನೀರಿನಿಂದಲೇ ಸರ್ವ ಕಾರ್ಯಗಳನ್ನು ಮಾಡಿದರು ಪ್ರಿಯರೇ. ಆದರೆ ಇವತ್ತಿನ ದಿವಸ ನಾವು ಆ ಯೇಸುವನ್ನು ಆಹ್ವಾನ ಮಾಡಿದರೆ, ನೀರು ಅಂದರೆ ಯಾವುದಕ್ಕೆ ಸಾದೃಶ್ಯ? ವಾಕ್ಯಕ್ಕೆ. ಯಾವುದ್ರಿ? ವಾಕ್ಯ. ನಾನು ನಿಮಗೆ ಈಗ ಹೇಳಿದ ವಾಕ್ಯದ ದೆಸೆಯಿಂದ ನೀವೇನಾಗಿದ್ದೀರಿ? ಶುದ್ಧರಾಗಿದ್ದೀರಿ. 15ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 3ನೇ ವಚನದಲ್ಲಿ ಆ ವಾಕ್ಯ ಇರುತ್ತೆ ಪ್ರಿಯರೇ. ಶುದ್ಧ ಮಾಡುವಂಥದ್ದು ಯಾವುದು? ವಾಕ್ಯ. ನಮ್ಮನ್ನು ನಿಲ್ಲಿಸುವಂಥದ್ದು ಯಾವುದು? ವಾಕ್ಯ. ಆ ವಾಕ್ಯವನ್ನು ನಾವೇನು ಮಾಡಬೇಕು? ಆಹ್ವಾನ ಮಾಡಬೇಕು. ಆ ವಾಕ್ಯಕ್ಕೆ ವಿಧೇಯತೆಯನ್ನು ನಾವು ತೋರಿಸ್ಬೇಕು. ಈ ಸಮಯದಲ್ಲಿ ನಾವು ಮೊಣಕಾಲೂರೋಣ, ಪ್ರಾರ್ಥನೆ ಮಾಡೋಣ. ಯೇಸುವನ್ನು ಒಂದು ವೇಳೆ ನೀನು ಆಹ್ವಾನ ಮಾಡಿಯೂ ಕೂಡ ನೀನು ಅಸಮಾಧಾನದಲ್ಲಿದ್ದೀಯಾ, ಚಿಂತೆಯಲ್ಲಿದ್ದೀಯಾ? ಯೇಸುವನ್ನು ಆಹ್ವಾನ ಮಾಡಿಯೂ ಕೂಡ ಗಡಿಬಿಡಿಯಲ್ಲಿ ನಿನ್ನ ಜೀವಿತ ಇದೆಯಾ? ಯೇಸುವನ್ನು ಆಹ್ವಾನ ಮಾಡಿಯೂ ಕೂಡ ಅಪವಿತ್ರ ಆತ್ಮನಾಗಿ ನೀನು ಜೀವಿಸ್ತಾ ಇದೆಯಾ? ಸಹೋದರ ಸಹೋದರಿಯ, ನಿನ್ನನ್ನು ಪರೀಕ್ಷೆ ಮಾಡಿಕೋ. ಈ ಮಧ್ಯಾಹ್ನದ ವೇಳೆಯಲ್ಲಿ ದೇವರು ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಮಾತನಾಡುವಂಥ ವಿಷಯ ಒಂದೇ. ಆತನನ್ನು ನಾನು ಆಹ್ವಾನ ಮಾಡಿದಾಗ ಆತನು ಪರಿಶುದ್ಧನಾಗಿರುವ ಪ್ರಕಾರವೇ ನಾವು ಕೂಡ ಎಲ್ಲ ವಿಷಯಗಳಲ್ಲಿ, ಸರ್ವ ವಿಷಯಗಳಲ್ಲಿ ಪರಿಶುದ್ಧರಾಗಿರಬೇಕು. ಅದು ದೊಡ್ಡದಾಗಿರ್ತಕ್ಕಂಥ ಭಾರ ಅಲ್ಲ. ದೇವರು ನಮ್ಮ ಮೇಲೆ ಭಾರವನ್ನು ಹಾಕಿಲ್ಲ. ವಾಕ್ಯ ಹೇಳ್ತಾ ಇದೆ. ಆ ವಾಕ್ಯದ ಪ್ರಕಾರವಾಗಿ ನಾವು ನಡೆದುಕೊಳ್ಳಲೇಬೇಕು. ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳಲಾರದೆ ಇದ್ದರೆ
ಹುಟ್ಟು ವ್ಯಕ್ತಿ ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿದ್ದಕ್ಕೆ ಸಮಾನ ಎಂಬುದಾಗಿ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ನಿನ್ನ ಸ್ಥಿತಿ ಯಾವ ರೀತಿಯಾಗಿದೆ? ವಾಕ್ಯ ಎನ್ನುವಂಥ ಕನ್ನಡಿಯಲ್ಲಿ ನಿನ್ನನ್ನು ನೀನು ನೋಡಿಕೊಂಡಾಗ ನಿನ್ನ ಸ್ಥಿತಿ ಯಾವ ರೀತಿಯಾಗಿದೆ? ಒಂದು ಸಾರಿ ಆಲೋಚನೆ ಮಾಡು. ದೇವರು ತಟ್ತಾ ಇದ್ದಾರೆ, ನಿನ್ನೊಳಗಡೆ ಬಂದು ಆತನು ಇರಬೇಕಂತೇಳಿ ಇಷ್ಟಪಟ್ಟಿದ್ದಾರೆ. ಇಮ್ಮಾನುವೇಲನು ಅಂದರೆ ದೇವರು ನಮ್ಮ ಕೂಡ ಜೊತೆಗೆ ಇರುವಂಥ ದೇವರು. ಆತನನ್ನು ತಳ್ತಾ ಇದೆಯಾ? ಆಹ್ವಾನ ಮಾಡಿಯೂ ಕೂಡ ಆತನ ಮೇಲೆ ನಂಬಿಕೆ ಇರಲಾರ್ದೆ ಜೀವಿಸ್ತಾ ಇದೆಯಾ? ಗಡಿಬಿಡಿಯಲ್ಲಿದ್ದೀಯಾ? ಚಿಂತೆಯಲ್ಲಿದ್ದೀಯಾ? ಸಹೋದರ ಸಹೋದರಿ, ಇವತ್ತಿನ ದಿವಸ ಒಂದು ನಿರ್ಧಾರ ತೆಗೆದುಕೋ. ಯೇಸುವನ್ನು ಆಹ್ವಾನ ಮಾಡಿದಾಗ ಆ ಯೇಸುವೇ ಎಲ್ಲ ಕೊರತೆಗಳನ್ನು ನೀಗಿಸ್ತಾನೆ. ನಿನ್ನ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕು, ಆತನೇ ನಿಭಾಯಿಸಿಕೊಂಡು ಹೋಗ್ತಾನೆ. ಆತನು ಹೇಳಿದ ವಾಕ್ಯದ ಮಾರ್ಗದಲ್ಲಿ ನೀನು ನಡೆಯುವುದೇ ಆದರೆ ನಿನ್ನ ಜೀವಿತವನ್ನು ಆತನು ಸಂಪೂರ್ಣವಾಗಿ ಮೇಲಕ್ಕೆ ತರುವಂಥ ದೇವರಾಗಿದ್ದಾನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರೇ, ನಿಮಗೆ ಸ್ತೋತ್ರಗಳಯ್ಯ. ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಮುದ್ರಿಸಯ್ಯ. ವಾಕ್ಯವನ್ನು ಇವರು ಮರೆಯಲಾರದ ಹಾಗೆ ನಿನ್ನನ್ನು ಆಹ್ವಾನ ಮಾಡುವಂಥವರು ಕರ್ತನೆ ಹೊಂದಿಕೊಳ್ಳುವ ಆ ಮೋಕ್ಷ, ಪರಲೋಕ, ಪರದೇಶಿ ಅದನ್ನು ಸ್ವಾಮಿ ಇವರಿಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಲೌಕಿಕವಾಗಿಯೂ ಆತ್ಮಿಕವಾಗಿಯೂ ನಿನ್ನ ಮಕ್ಕಳು ಯಾವ ವಿಷಯದಲ್ಲಿ ಕೊರತೆಯುಳ್ಳವರಾಗಿ ಇರದೆ ಜೀವಿಸಬೇಕೆಂಬುದೇ ನಿನ್ನ ಚಿತ್ತವಾಗಿದೆ ಸ್ವಾಮಿ. ಲೋಕದ ಭೋಗಗಳಿಗಾಗಿ ಅಲ್ಲ ಸ್ವಾಮಿ. ಕರ್ತನೆ, ನಾವು ಒಂದು ಸ್ಥಿರವಾಗಿರ್ತಕ್ಕಂಥ ಒಂದು ಕರ್ತನೆ ಒಳ್ಳೆಯ ಸ್ಟೇಟಸ್ಸಲ್ಲಿ ಇರುವಂಥದ್ದು ಅದು ನಿನ್ನ ಚಿತ್ತವಾಗಿದೆ ಸ್ವಾಮಿ. ಆ ಒಂದು ನಿನ್ನ ಚಿತ್ತ ಇವರೆಲ್ಲರ ಜೀವಿತದಲ್ಲಿ ನೆರವೇರಿಸ, ಅದ್ಭುತವಾದ ಕಾರ್ಯ ಜರುಗಿಸು ಕರ್ತನೆ ಸ್ವಾಮಿ. ನಿನ್ನ ಬರುವಿಕೆ ಸಮೀಪವಾಗಿದೆ. ನೀನು ಸ್ವಾಮಿ ಬರುವುದರೊಳಗಡೆಯಾಗಿಯೇ ಅನೇಕರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುವಂಥ, ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ಸ್ವಾಮಿ ಕುಟುಂಬದಲ್ಲಿರ್ತಕ್ಕಂಥ ಯೌವನಸ್ಥರನ್ನು ನೀನೇ ಎಬ್ಬಿಸಯ್ಯ. ಅದ್ಭುತವಾದ ಕಾರ್ಯಗಳನ್ನು ಜರುಗಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಬೇಡಿ. ಕರ್ತನೆ, ದೈವ ಸೇವಕರು ಈ ಕುಟುಂಬದ ಯಜಮಾನರನ್ನ ಆಶೀರ್ವಾದ ಮಾಡು, ಅಮ್ಮವ್ರನ್ನ ಅಪ್ಪವ್ರನ್ನ ಆಶೀರ್ವಾದ ಮಾಡು, ಅವ್ರ ಮಕ್ಕಳನ್ನು ಆಶೀರ್ವಾದ ಮಾಡು. ಇಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರು ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ವಿಶೇಷವಾಗಿ ನವದಂಪತಿಗಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಬೇಗನೆ ಸ್ವಾಮಿ ಗರ್ಭಫಲ ಕಾರ್ಯ ಜರುಗಿಸು. ಆರೋಗ್ಯ, ಆನಂದ, ಸಂತೋಷ, ಸಮಾಧಾನ, ನೆಮ್ಮದಿ, ಸೌಖ್ಯತೆ, ಐಕ್ಯತೆ ಅನುಗ್ರಹ ಮಾಡಿ. ಎಲ್ಲ ಸುಭಿಕ್ಷತೆಯನ್ನು ಒದಗಿಸಿಕೊಡಬೇಕೆಂಬುದಾಗಿ ಬೇಡಿದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯಂತೆ ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆಯು ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮಕ್ಕಳ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ. ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ. ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, 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 ಆಮೆನ್. ಹಲ್ಲೆಲೂಯ, ಆಮೆನ್, ಆಮೆನ್. ಹಲ್ಲೆಲೂಯ, ಆಮೆನ್. ಹಲ್ಲೆಲೂಯ, ಆಮೆನ್. ಹಲ್ಲೆಲೂಯ, ಆಮೆನ್, ಆಮೆನ್. ಹಲ್ಲೆಲೂಯ, ಆಮೆನ್, ಆಮೆನ್. ಹಲ್ಲೆಲೂಯ, ಆಮೆನ್, ಆಮೆನ್, ಆಮೆನ್. ಬಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. Hallelujah. 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 ಹಲ್ಲೆಲೂಯ, Hallelujah. ಹಲ್ಲೆಲೂಯ.